ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಮಲ್ಲೇಶ್ವರಂ ಬ್ರಾಹ್ಮಣ ಮಹಾಸಭಾ ಟ್ರಸ್ಟ್ ವತಿಯಿಂದ ಶ್ರೀ ಶಂಕರ ಜಯಂತಿ ಅಭಿನಂದನಾ ಸಮಾರಂಭ ಹಿಮಾಂಶು ಶಾಲೆಯ ಸಭಾಂಗಣದಲ್ಲಿ ಮಲ್ಲೇಶ್ವರಂ ಬ್ರಾಹ್ಮಣ ಮಹಾಸಭಾ ಟ್ರಸ್ಟ್ ವತಿಯಿಂದ ಶ್ರೀ ಶಂಕರ ಜಯಂತ್ಯೋತ್ಸವ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಪ್ರತಿನಿಧಿಗಳಿಗೆ ಅಭಿನಂದನಾ ಸಮಾರಂಭ. ಮಲ್ಲೇಶ್ವರಂ ಬ್ರಾಹ್ಮಣ ಮಹಾಸಭಾ ಟ್ರಸ್ಟ್ ಅಧ್ಯಕ್ಷರಾದ ಪಾವಗಡ ಪ್ರಕಾಶ್ ರಾವ್ ಅವರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ್ ಅವರು, ನಿವೃತ್ತ ಬೆಂಗಳೂರು ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್, ಹಿರಿಯ ಉಪಾಧ್ಯಕ್ಷರಾದ ಆರ್ ಲಕ್ಷ್ಮೀಕಾಂತ್ರವರು, ಖಜಾಂಚಿ ಸುಬ್ಬನರಸಿಂಹ ಅಲೆ ಸುಬ್ಬಣ್ಣ ಮತ್ತು ಜಿಲ್ಲಾ ಪ್ರತಿನಿಧಿಗಳಾದ ನಾಗೇಶ್, ಜಿಎಸ್ ದಿಲೀಪ್ ಕುಮಾರ್ ಹಾಗೂ ವಿಪ್ರ ಮುಖಂಡರುಗಳಾದ ಜಗನ್ನಾಥ್, ಸಮಾಜ ಸೇವಕರಾದ ವಲ್ಲಭ, ಕೆಎಸ್ ಕಾರ್ಯದರ್ಶಿ ಎಸ್.ಕೆ. ಕೌಶಿಕ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ವಿದ್ಯಾವಾಚಸ್ಪತಿ ಪಾವಗಡ ಪ್ರಕಾಶ್ ರಾವ್ ಮಾತನಾಡಿ, ಇಡೀ ಪ್ರಪಂಚದಲ್ಲಿ ಶ್ರೀ ಶಂಕರಾಚಾರ್ಯ ಮಾಡಿದ ಸಾಧನೆ ಯಾರೂ ಸಾಧನೆ ಮಾಡಲು ಸಾಧ್ಯವಿಲ್ಲ. ಶಂಕರರು 8 ವರ್ಷದ ಪ್ರಾಯದಲ್ಲಿ ಕಲಟಿಯಿಂದ ಕಾಶ್ಮೀರದವರೆಗೆ ನಡೆದುಕೊಂಡು ಹೋದರು. ದೈವವನ್ನು ನಾವು ನೋಡಿಲ್ಲ, ನಮ್ಮ ಆಕಾರವನ್ನು ದೈವಕ್ಕೆ ಹೋಲಿಸಬೇಕು. ವಿದ್ಯೆಗೆ ಪ್ರಾಧಾನ್ಯತೆ ಕೊಡುತ್ತೇವೆ. ಬ್ರಾಹ್ಮಣರು ಎಂದರೆ ಪ್ರತಿಭಾವಂತರಾಗಿರಬೇಕು. ಜ್ಞಾನಿಗಳು ಗೆಲುವು ಸಾಧಿಸುತ್ತಾರೆ. ಸಮಾಜದಲ್ಲಿ ಇದ್ದಾಗ ಸಮಾನತೆಯಾಗಿ ನೋಡಿ ಎಲ್ಲರನ್ನು. 1200 ವರ್ಷಗಳ ಹಿಂದೆಯೇ ಶಂಕರಾಚಾರ್ಯ ಸಮಾನತೆ ಕುರಿತು ಮಾತನಾಡಿದರು. ಅಹಂ ಬ್ರಹ್ಮಾಸ್ಮಿ ಎಂದರೆ ನನ್ನಲ್ಲಿರುವ ದೇವರನ್ನು ಕಾಣು ಎಂದರ್ಥ. ವಿದ್ಯೆ ಕಲಿಯಲು ಎಲ್ಲರಿಗೂ ಅವಕಾಶವಿದೆ. ಇದು ಶಂಕರಾಚಾರ್ಯರು ಆಗಲೇ ಸಾರಿದ್ದರು. 4 ವಾಕ್ಯದ ಮೇಲೆ ಅದ್ವೈತ ಸಿದ್ಧಾಂತ ನಿಂತಿದೆ. ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಎಸ್ ರಘುನಾಥ್ರವರು ಮಾತನಾಡಿ, ಚುನಾವಣೆ ಪೂರ್ವ ನೀಡಿದ ಭರವಸೆಗಳನ್ನು ಈಡೇರಿಸಲು ನಮ್ಮ ಹೋರಾಟ, ಶಿಕ್ಷಣ ಮತ್ತು ಆರೋಗ್ಯ ಕುರಿತು ಬೇಡಿಕೆಗಳು ಹೆಚ್ಚಾಗಿದೆ. ಚುನಾವಣೆ ಗೆಲ್ಲುವುದು ಮುಖ್ಯವಲ್ಲ, ವಿಪ್ರ ಸಮುದಾಯದವರನ್ನು ಆರ್ಥಿಕವಾಗಿ ಸಬಲರಾಗಿ ಮಾಡಬೇಕು. 100 ಕೋಟಿ ರೂಪಾಯಿ ದತ್ತಿ ನಿಧಿ ಸಂಗ್ರಹಕ್ಕೆ ಯೋಜನೆ ರೂಪಿಸಲಾಗಿದೆ. ಕಷ್ಟದ ಕೆಲಸವಲ್ಲ. 10,000 ಶ್ರೀಮಂತ ವಿಪ್ರರನ್ನು ಸಂಪರ್ಕಿಸಲಾಗುವುದು. ಅಕ್ಷಯ ನಿಧಿ ಯೋಜನೆ ಜಾರಿಗೆ ತರಲಾಗಿದೆ. ದೇಣಿಗೆ ನೀಡಬಹುದು. ನಕಲಿ ಮತದಾನ ಕಡಿವಾಣ ಹಾಕಲು ಸದಸ್ಯರಿಗೆ ಡಿಜಿಟಲ್ ಕಾರ್ಡ್ ನೀಡಲಾಗುವುದು. ಬೈಲಾ ತಿದ್ದುಪಡಿ, ಪಾರದರ್ಶಕ ಆಡಳಿತಕ್ಕೆ ಒತ್ತು ನೀಡಲಾಗಿದೆ. ಬ್ರಾಹ್ಮಣ ಸಮುದಾಯವು ಆರ್ಥಿಕ ಸಂಕಷ್ಟಗಳು ಎದುರಿಸಿದ್ದಾರೆ. ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಮಹಾಸಭಾ ಪ್ರಯತ್ನ. ಪ್ರಧಾನಿ ನರೇಂದ್ರ ಮೋದಿರವರಿಗೆ ಹಾಗೂ ಭಾರತೀಯ ಸೈನಿಕರಿಗೆ ಶಕ್ತಿ ತುಂಬುವಲ್ಲಿ ಎಲ್ಲ ದೇವಸ್ಥಾನ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಭಾಸ್ಕರ್ ರಾವ್ ಮಾತನಾಡಿ, ಶ್ರೀ ಶಂಕರಾಚಾರ್ಯ ತತ್ವ ಸಿದ್ಧಾಂತಗಳು ಎಲ್ಲರಿಗೂ ತಿಳಿಯಬೇಕು. 8 ವರ್ಷದ ಬಾಲಕ ಶಂಕರರ ಸಾಧನೆ, ಕೀರ್ತಿ ಇಡೀ ವಿಶ್ವಕ್ಕೆ ಗೊತ್ತು. ವಿಪ್ರರು ಬುದ್ಧಿ ಮೂಲಕ ಶಕ್ತಿ ತೋರಿಸಬೇಕು. ವಿಜ್ಞಾನಿ ರಾಮರಾವ್ ರವರು ಐರನ್ ಡೋಮ್ ಕಂಡುಹಿಡಿದರು. ವಿಂಗ್ ಕಮಾಂಡರ್ ಶುಕ್ಲಾರವರ ಸಾಹಸ ಮೆಚ್ಚುವಂತಹದ್ದು. ವಿಪ್ರರು ಗುಣ, ಪರಿಶ್ರಮ ಮತ್ತು ವಿದ್ಯೆ ಇದ್ದಾಗ ಮುಂದೆ ಬರಲು ಸಾಧ್ಯ. ಬ್ರಾಹ್ಮಣರು ಉತ್ತಮವಾಗಿ ಆಡಳಿತ ನಡೆಸುತ್ತಾರೆ. ಮುಖ್ಯಮಂತ್ರಿಗಳಾಗಿ ಆರ್ ಗುಂಡೂರಾವ್, ರಾಮಕೃಷ್ಣ ಹೆಗಡೆರವರು ಉತ್ತಮ ಆಡಳಿತ ರಾಜ್ಯಕ್ಕೆ ನೀಡಿದರು. ತಂದೆ ತಾಯಿಯನ್ನು ಮಕ್ಕಳು ಮರೆಯಬಾರದು. ಅವರ ಆಶೀರ್ವಾದ ನಾವು ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ. ಧೈರ್ಯಂ ಸರ್ವತ್ರ ಸಾಧನಂ ಮಾತಿನಂತೆ ಬ್ರಾಹ್ಮಣರಿಗೆ ಧೈರ್ಯ ಹೆಚ್ಚು ಎಂದು ಹೇಳಿದರು. ಆರ್ ಲಕ್ಷ್ಮೀಕಾಂತ್ರವರು, ಕರ್ನಾಟಕ ಸರ್ಕಾರ ಶಂಕರ ಜಯಂತಿ ಆಚರಣೆ ಮಾಡುತ್ತಿದೆ. ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರನ್ನು ಅತಿಥಿಯಾಗಿ ಕರೆಯಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಅಧ್ಯಕ್ಷರಿಗೆ ಮುಖ್ಯ ಅತಿಥಿಯಾಗಿ ಸರ್ಕಾರ ಆಹ್ವಾನ ನೀಡಿರುವುದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಎಸ್ ರಘುನಾಥ್, ಹಿರಿಯ ಉಪಾಧ್ಯಕ್ಷರಾದ ಆರ್ ಲಕ್ಷ್ಮೀಕಾಂತ್, ಖಜಾಂಚಿ ಸುಬ್ಬನರಸಿಂಹ, ಜಿಲ್ಲಾ ಪ್ರತಿನಿಧಿ ನಾಗೇಶ್, ದಿಲೀಪ್ ಕುಮಾರ್ ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಲಾಯಿತು. ಹೀಗೆ ನಿರಂತರ ವಿಡಿಯೋಗಳನ್ನು ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ
ಮುಂದಿನ ವೀಡಿಯೋಗಳಿಗಾಗಿ ವೀಕ್ಷಣೆ ಮಾಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ.